ನನಗೆ ವಿಶ್ವೇಶ್ವರ ದಿಲ್ಲಿಯಲ್ಲಿ ಸದನ ನಡೀತಿರ್ಬೇಕಾದ್ರೆ ಬಹಳ ಆಧಾರವಾಗಿ ಹೇಳಿದೆ 9 ಗಂಟೆಗೆ ಬರಬೇಕು, 9 ಗಂಟೆಗೆ ಬರಬೇಕು. ನನ್ನಿಂದ ಯಾರು ಬರ್ತಾರೆ ಎಷ್ಟು ಬೇಗ ಅಂತ. ಆದರೆ ಬಹಳ ಒಂದು ಶಿಸ್ತುಬದ್ಧವಾದ ಮತ್ತು ಸಮಯ ಪ್ರಜ್ಞೆ ಇರುವಂಥ ಸಮಾಜ ಅಂತಲಿಕ್ಕೆ ಇವತ್ತಿನ ಕಾರ್ಯಕ್ರಮವೂ ಸಿದ್ಧಗೊಂಡಿದೆ ಅಂತ. ಹವ್ಯಕ ಸಮಾಜ ಒಂದು ಪ್ರತಿಭಾವಂತ ಸಮಾಜ. ಎಲ್ಲೆಲ್ಲಿ ಪ್ರತಿಭೆಗೆ ಅವಕಾಶ ಇದೆ ಅಲ್ಲಿ ಒಬ್ಬರಿಲ್ಲ ಒಬ್ಬರು ಇವತ್ತು ಹವ್ಯಕ ಸಮಾಜದ ಯುವಕನನ್ನ ಅಥವಾ ಅಲ್ಲಿ ಕೆಲಸ ಮಾಡುವಂಥ ಬಾಸ್ ಆಗಿರುವಂಥವ್ರನ್ನ ನಾವು ನೋಡ್ತೀವಿ. ಅದು ಸಿಲಿಕಾನ್ ಸಿಟಿಯಿಂದ ಹಿಡ್ಕೊಂಡು ಬೆಂಗಳೂರಿನವರೆಗೆ, ಸಾಫ್ಟ್ವೇರ್ ಹಿಡ್ಕೊಂಡು ಪತ್ರಿಕೋದ್ಯಮದವರೆಗೆ. ನಾನು ವಿಶ್ವೇಶ್ವರ ಭಟ್ರ ಜೊತೆಗೂ ಮಾತನಾಡ್ತಾ ಇದ್ದೆ. ನಾಡಿನ ಎಲ್ಲ ಪತ್ರಿಕೆಗಳು, ಪ್ರಜಾವಾಣಿಯಿಂದ ಹಿಡ್ಕೊಂಡು ವಿಶ್ವವಾಣಿ, ಕನ್ನಡಪ್ರಭ, ಉದಯವಾಣಿ ಮತ್ತು ಉಳಿದ ಎಲ್ಲ ಪತ್ರಿಕೆಗಳು, 6 ಪ್ರಮುಖ ಪತ್ರಿಕೆಗಳು, ಈ ಎಲ್ಲ ಪತ್ರಿಕೆಗಳ ಸಂಪಾದಕರು ಸಹಿತ ಇವತ್ತು ಹವ್ಯಕರಾಗಿದ್ದಾರೆ ಅನ್ನುವಂಥದ್ದು. ಮೊದಲು ಹೊಸ ದಿಗಂತ ಒಂದು ಬಿಟ್ಟಿದ್ರೆ ವಿನಾಯಕ್ ಭಟ್ರು ಅದನ್ನು ತಗೊಂಡ್ಬಿಟ್ಟಿದ್ದಾರೆ. ಹೀಗಾಗಿ ನಾನು ಭಟ್ರಿಗೆ ಹಾಸ್ಯಮಯವಾಗಿ ಹೇಳ್ತಾ ಇದ್ದೆ, ನಾಳೆ ಬೇರೆ ಎಷ್ಟೇ ಪ್ರಮುಖವಾದಂಥ ಸುದ್ದಿಗಳು ಇದೆ ನಾಳೆಗೆ ಇವತ್ತಿಗೆ ಎಲ್ಲ, ಆದರೂ ಕೂಡ ಈ ಸಮ್ಮೇಳನದ ಸುದ್ದಿ ಟಿವಿಗಳಲ್ಲಿ ಮತ್ತು ಪತ್ರಿಕೆಯಲ್ಲಿ ಪ್ರಮುಖವಾಗಿ ಬಂದೇ ಬರ್ತದೆ ಅನ್ನುವಂಥ ಮಾತನ್ನ ಹೇಳ್ತಾ ಇದ್ದೆ. ಐತಿಹಾಸಿಕವಾಗಿ ಕದಂಬ ವಂಶದ ಬ್ರಾಹ್ಮಣರಾಗಿದ್ದ ಹುಲಿಯೂರು ಶರ್ಮ ಹೋಮ ಹವನಗಳನ್ನ ಮಾಡಲಿಕ್ಕೆ ಹವ್ಯಕರನ್ನ ಕರ್ಕೊಂಡು ಬಂದ ಅನ್ನುವಂಥದ್ದು ಒಂದು ಇತಿಹಾಸ ಇದೆ. ಹವನ ಮಾಡೋದರಲ್ಲಿ, ಮಂತ್ರದಲ್ಲಿ, ಆಚರಣೆಯಲ್ಲಿ ಗೊತ್ತಾಯ್ತು.